ಮಹಿಷಾಸುರ ಬಂದ. ಮಹಿಷಾಸುರ ಅಂತಂದರೆ ನಮ್ಮೊಳಗಿರುವ ಅಹಂಕಾರ. ಅಹಂಕಾರ ಎನ್ನುವ ರಾಕ್ಷಸನ ಆಗಮನವಾಯಿತು. ದೇವಾನುದೇವತೆಗಳಿಂದಲೇ ವರವನ್ನು ಪಡೆದಿದ್ದ. ಏನು ವರ ಪಡೆದಿದ್ದ? ನನಗೆ ಬಲಿಷ್ಠವಾದ ಶಸ್ತ್ರಗಳನ್ನು ಕೊಡಿ ಅಂತ ವರಗಳನ್ನು ಪಡೆದಿದ್ದ. ಯಾರು? ಮಹಿಷಾಸುರ ತಪಸ್ಸು ಮಾಡಿ ವರ ಪಡೆದಿದ್ದ. ಯಾರಿಂದ? ದೇವಾನುದೇವತೆಗಳಿಂದ ವರವನ್ನು ಪಡೆದಿದ್ದ. ಮತ್ತು ಯಾರ ವಿರುದ್ಧ ಯುದ್ಧಕ್ಕೆ ನಿಂತ? ಅದೇ ದೇವಾನುದೇವತೆಗಳು ಯಾರು ವರವನ್ನು ಕೊಟ್ಟಿದ್ದರೋ ಅವ್ರ ವಿರುದ್ಧನೇ ಯುದ್ಧಕ್ಕೆ ನಿಂತ. ವರವನ್ನು ಕೊಟ್ಟವರ ವಿರುದ್ಧವೇ ಯುದ್ಧಕ್ಕೆ ನಿಂತ ಮಹಿಷಾಸುರ. ಅವರ ದೇವಲೋಕವನ್ನು ತಾನು ಕಸಿದುಕೊಂಡು ಅವರನ್ನೆಲ್ಲರನ್ನ ಹೊರಗಡೆ ಅಟ್ಟಿದ. ನೋಡಿ, ರಾಕ್ಷಸರಂದ್ರೆ ಹಿಂಗೆ ಇರುತ್ತಾರೆ. ದೇವರಿಂದನ ವರ ಪಡಿತಾರ ಮತ್ತು ದೇವರಿಗೆ ಎದರ ನಿಂತು ಬಿಡುತ್ತಾರೆ. ಕೇಳ್ತೀವಿ ಅಲ್ಲ ನಾವು, ಭಸ್ಮಾಸುರನ ಕತೆ ಕೇಳ್ತೀವಿ. ಭಸ್ಮಾಸುರ ತಪಸ್ಸು ಮಾಡಿದಂತ. ತಪಸ್ಸು ಮಾಡಿ ಒಂದು ವರ ಕೇಳಿದ. ಶಿವನಿಂದ ವರ ಕೇಳಿದ. ಏನು ವರ? ನಾ ಯಾರ ತಲೆ ಮ್ಯಾಲ ನನ್ನ ಕೈ ಇಡ್ತಾನ ಅವರೆಲ್ಲರೂ ಭಸ್ಮ ಆಗಬೇಕಂತ ವರ ಕೇಳಿದ. ಯಾರು? ಭಸ್ಮಾಸುರ ವರ ಕೇಳಿದ. ಭಸ್ಮಾಸುರ ವರ ಕೇಳಂತೆ ಭಾಳ ದೊಡ್ಡ ತಪಸ್ಸು ಮಾಡ್ಯಾನ. ಮತ್ತು ವರ ಕೊಡಲಿಲ್ಲ ಅಂದ್ರೆ ನನ್ನ ಭಕ್ತನಿಗೆ ನಾನು ಮೋಸ ಮಾಡಿದಂಗೆ ಆಕತಿ. ವರ ಕೇಳುವುದಕ್ಕಾಗಿಯೇ ನನ್ನ ಭಕ್ತ ತಪಸ್ಸು ಮಾಡ್ಯಾನ, ಕೊಡಬೇಕು ಅಂತ ಶಿವ ವರ ಕೊಟ್ಟುಬಿಟ್ಟ. ವರ ಕೊಟ್ಟುಬಿಟ್ಟ ಭಸ್ಮಾಸುರಂಗೆ. ಏನು ವರ? ಯಾರ ತಲೆ ಮೇಲೆ ನೀ ಕೈ ಇಡ್ತೀಯ ಅವರು ಭಸ್ಮ ಆಗಬೇಕು ಅಂತ ವರ ಕೊಟ್ಟ. ಇವೇನು ಮಾಡಿದ? ವರ ಇದು ನಡೀತತ್ತಿಲ್ಲ, ಮತ್ತು ಇದನ್ನು ತಿಳ್ಕೊಳ್ಬೇಕಲ್ಲ, ಕನ್ಫರ್ಮ್ ಮಾಡ್ಕೋಬೇಕ. ಸುಳ್ಳು ಸುಳ್ಳು ವರ ಅಂತ ಕೊಟ್ಟು ಬಿಟ್ಟಿದ್ದಂದ. ಇದನ್ನು ತಿಳ್ಕೊಳ್ಬೇಕು. ಯಾರ ತಲೆ ಮೇಲೆ ಕೈ ಇಡಬೇಕ? ವರ ಕೊಟ್ಟವನ ತಲೆ ಮೇಲನ ಕೈ ಇಟ್ಟಾಗ ಸುದ್ದಾಕತಿ ಅಂತ ಶಿವನ ಬೆನ್ನು ಹತ್ತಿಬಿಟ್ಟ ಭಸ್ಮಾಸುರ. ವರ ಕೊಟ್ಟ ಶಿವನ ತಲೆ ಮೇಲೆ ಕೈ ಇಡಾಕ ಬೆನ್ನು ಹತ್ತಿದ. ಹಾಗೆ ರಾಕ್ಷಸರಂದ್ರೆ ಹಂಗೆ ದೇವರಿಂದ ವರವನ್ನು ಪಡಿತಾರೆ, ಅವ್ರ ವಿರುದ್ಧವೇ ನಿಂತು ಬಿಡ್ತಾರೆ. ಹಾಗೆ ನಾವು ಹಿರಣ್ಯಕಶ್ಯಪನ ಕಥೆಯನ್ನು ಕೇಳ್ತೀವಿ. ಪ್ರಹ್ಲಾದನ ತಂದೆ ಹಿರಣ್ಯಕಶ್ಯಪ. ಅವನು ವರ ಪಡೆದ, ದೇವರಿಂದ ವರ ಪಡೆದ. ಏನು ವರ? ನನ್ನ ಪ್ರಾಣಿಯಿಂದಲೂ ಸಾಯಬಾರದು, ಮನುಷ್ಯನಿಂದಲೂ ಸಾಯಬಾರದು, ಅರಮನೆಯ ಒಳಗಡೆಯೂ ಸಾಯಬಾರದು, ಅರಮನೆಯ ಹೊರಗೆ ಸಾಯಬಾರದು. ಅಂಥ ವರ ಕೇಳಿ ಪಡೆದ ತಕ್ಷಣ ಮತ್ತು ಅರಮನೆ ಒಳಗೂ ಸಾಯಂಗಿಲ್ಲ, ಹೊರಗೂ ಸಾಯಂಗಿಲ್ಲ ಅಂದ ತಕ್ಷಣ ನನಗೆ ಸಾವ ಇಲ್ಲ ಅಂತ ತಿಳ್ಕೊಂಡ. ಮನುಷ್ಯನಿಂದಲೂ ಸಾಯಂಗಿಲ್ಲ, ಪ್ರಾಣಿಯಿಂದಲೂ ಸಾಯಂಗಿಲ್ಲ ಅಂದ್ರೆ ನನ್ನ ಕೊಲ್ಲವ್ರು ಯಾರದಾರ ಅಂತ ತಿಳ್ಕೊಂಡ ವರ ಕೊಟ್ಟ ದೇವರಿಗೆ ಅಂದ, ನೀ ದೇವರಲ್ಲ, ಇಂದಿಂದ ನಾನಾ ದೇವ್ರು ಅಂದುಬಿಟ್ಟ. ಪ್ರಹ್ಲಾದ ನಾರದನನ್ನು ಪೂಜೆ ಮಾಡ್ತಿದ್ದ, ಮಗ ಪೂಜೆ ಮಾಡ್ತಿದ್ದ. ಆದ್ರೆ ತಂದೆ ದೇವರು ಇಲ್ಲ, ಅವನ್ಯಾಕೆ ಪೂಜೆ ಮಾಡ್ತೀನಿ, ನಾನೇ ಸಾಕ್ಷಾತ್ ದೇವರು ಅಂತ ನಿಂತ ಹಿರಣ್ಯಕಶ್ಯಪ. ಹಾಗೆ ಮಹಿಷಾಸುರನು ದೇವತೆಗಳಿಂದಲೇ ವರ ಪಡೆದ, ಅವರ ವಿರುದ್ಧವೇ ನಿಂತು ಬಿಟ್ಟ. ಮತ್ತು ನಮ್ಮ ಬಳಿನೂ ವರ ಕೇಳಕ್ಕೆ ಬಂದಿರ್ತಾರೆ. ಯಾರು ಗೊತ್ತೈತೇನು? 5 ವರ್ಷಕ್ಕೊಮ್ಮೆ ವರ ಕೇಳಕ್ಕೆ ಬಂದಿರ್ತಾರೆ. ನಮ್ಮ ಮನೆ ಬಾಗಿಲಿಗೆ ಬಂದಿರ್ತಾರೆ. ನಿಮ್ಮ ಹೋಟ್ ಎಂಬ ಒಂದು ವರವನ್ನು ನಮಗೆ ಕೊಟ್ಟು ಬಿಡಿ ಅಂತ ಮನೆ ಬಾಗಿಲಿಗೆ ಬರ್ತಾರೆ. 5 ವರ್ಷಕ್ಕೊಮ್ಮೆ ಬರ್ತಾರೆ. ನಾವು ತಥಾಸ್ತು ಅಂತ ವರ ಕೊಟ್ಟು ಬಿಡ್ತೀವಿ. ಆತಿಂದ ನಮಗೆ ಹಣಿಕೆ ಹಾಕಿ ನಮ್ಮ ಕಡೆ ನೋಡಂಗಿಲ್ಲ. ನಾವು ಹೋದ್ರೆ ಯಾರು ನೀವು ಅಂತ ನಮ್ಮನ್ನ ಕೇಳ್ತಾರೆ. ಗೊತ್ತಿಲ್ಲ ನೀ ಯಾರಂತ ಕೇಳಿಬಿಡ್ತಾರೆ. ಹಾಗೆ ವರ ಕೇಳ್ತಾರ, ವರ ಕೊಟ್ಟವ್ರನ್ನ ಮರೆತು ಬಿಡ್ತಾರೆ.
ಹಾಗೆ ಇವನು ದೇವಾನು ದೇವತೆಗಳನ್ನು ಅಟ್ಟಿದ, ಎಲ್ಲವೂ ನಂದೇ ಅಂತ ನಿಂತ. ಆವಾಗ ಇವರು ದೇವಾನು ದೇವತೆಗಳೆಲ್ಲರೂ ದೇವಿಯನ್ನು ಪ್ರಾರ್ಥನೆ ಮಾಡಿದರು, ತಾಯಿ ನನ್ನನ್ನು ಕಾಪಾಡು, ನಮ್ಮನ್ನು ನೀನು ಒಬ್ಬಳು ನಮ್ಮನ್ನು ಕಾಪಾಡದಿದ್ದರೆ ಮತ್ಯಾರು ನಮ್ಮನ್ನು ಕಾಪಾಡುವವರು? ಅದಕ್ಕಾಗಿ ಕಾಪಾಡು, ಒಂದಿಷ್ಟು ನಮ್ಮ ರಕ್ಷಣೆ ಮಾಡು ತಾಯಿ. ನಿನ್ನ ಮಕ್ಕಳು ನಾವು, ಮಕ್ಕಳ ರಕ್ಷಣೆ ಮಾಡುವುದು ತಾಯಿಯ ಕರ್ತವ್ಯ ತಾಯಿ, ಅದಕ್ಕಾಗಿ ರಕ್ಷಣೆ ಮಾಡು. ಹೆಂಗೆ ಮಾಡಿದಾನೆ ಮಹಿಷಾಸುರ ಅಂದರೆ ನಮ್ಮ ಇರುವ ಜಾಗವನ್ನು, ಸ್ವರ್ಗವನ್ನೇ ಕಿತ್ತುಕೊಂಡು ಬಿಟ್ಟಿದ್ದಾನೆ. ಈಗ ನಾವು ಇರಾಕ ಜಾಗ ಇಲ್ಲಾಗಿದೆ ತಾಯಿ, ಒಂದಿಷ್ಟು ನಮ್ಮನ್ನು ರಕ್ಷಣೆ ಮಾಡು ಅಂತ ದೇವಾನು ದೇವತೆಗಳು ಎಲ್ಲರೂ ಪ್ರಾರ್ಥನೆ ಮಾಡಿದರು. ಯಾರನ್ನ? ತಾಯಿಯನ್ನು, ಬಗಳಾಂಬೆಯನ್ನು. ಆವಾಗ ಬಗಳಾಂಬೆ ಪ್ರತ್ಯಕ್ಷಳಾದಲು. ಪ್ರತ್ಯಕ್ಷಳಾಗಿ, ಮಕ್ಕಳೇ, ಆ ರಾಕ್ಷಸನ ವಿರುದ್ಧ ನಾನು ಯುದ್ಧ ಮಾಡಿ ಮತ್ತೆ ನಿಮ್ಮ ಸಾಮ್ರಾಜ್ಯ ನಿಮಗೆ ಕೊಡಿಸುವೆ ಮಕ್ಕಳೇ ಅಂತ ತಾಯಿ ಮಾತು ಕೊಟ್ಟಳು. ತಾಯಿ ಮಾತು ಕೊಟ್ಟ ತಕ್ಷಣ ಕೈಯಾಗ ಖಡ್ಗ ಹಿಡ್ಕೊಂಡು ಎಲ್ಲಿ ಬಂದ್ಲು? ಮಹಿಷಾಸುರನ ಸೈನ್ಯದ ಬಳಿ ಬಂದ್ಲು. ಎಲ್ಲ ಸೈನಿಕರನ್ನು ಕೊಲ್ಲಾಕತ್ತಿದ್ಲು. 100 ಸೈನಿಕರನ್ನು ಕೊಂದಳು. ಆವಾಗ ಮಹಿಷಾಸುರಿಗೆ ಸುದ್ದಿ ಹೋತು, ಹಿಂಗ್ರಿ ಒಬ್ಬ ಹೆಣ್ಮಗಳು ನಮ್ಮ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ಯಾಳ, ಭಾಳ ಮಂದಿನ ಕೊಂದು ಬಿಟ್ಟಾಳ ಅಂತನಂತೆ ಮಹಿಷಾಸುರ ಅಂದ. ಇದು ಹಿಂಗಾದ್ರೆ ಆಗಂಗಿಲ್ಲ, ಒಬ್ಬ ಹೆಣ್ಮಗಳ ಸಂಬಂಧ ನಾಯಕ ರಾಜ ಅದ, ನಾಯಕ ಹೋಗೋದು, ಒಬ್ಬ ಸೇನಾಧಿಪತಿಯನ್ನು ಕಳಿಸ್ತೀನಿ ಅಂತ ರಸಿಲೋಮ ಎನ್ನುವ ಸೇನಾಧಿಪತಿಯನ್ನು ಆಯ್ಕೆ ಮಾಡಿ ನೀನು ಅಕ್ಕಿಯ ವಿರುದ್ಧ ಹೋರಾಡು ಅಂತ ಕಳಿಸಿದ. ರಸಿಲೋಮ ಅವನು ರಾಕ್ಷಸನೇ. ಅವನು ದೊಡ್ಡ ಸೈನ್ಯ ತಗೊಂಡು ಹೋದ. ನಿಂತಿದ್ಲು ಅಲ್ಲಿ ಬಗಳಾಂಬೆ. ಹೇಳಿದ, ಏ ಹೆಣ್ಣೆ, ಸುಮ್ಮನೆ ನನ್ನ ಕತ್ತಿಗೆ ಸಾಯಬೇಡ. ನಮ್ಮ ರಾಜ್ಯ ಹೇಳಿದಾನೆ ನಿನ್ನನ್ನು ಹೆಡೆಮುರಿ ಕಟ್ಟಿಕೊಂಡು ಬಾ ಅಂತ. ನೀನೇ ಬಂದರೆ ಹಾಗೇ ಜೀವಂತವಾಗಿ ಕರೆದುಕೊಂಡು ಹೋಗುವೆ, ಇಲ್ಲವಾದರೆ ನನ್ನ ಕತ್ತಿಗೆ ಸಿಕ್ಕು ಸಾಯುವೆ ಅಂತ ಹೇಳ್ತಾನೆ. ಆವಾಗ ತಾಯಿ ಹೇಳ್ತಾಳೆ, ಇಲ್ಲ, ನೀ ಹೆಂಗೆ ಯುದ್ಧ ಮಾಡ್ತಿ ನಾನು ಒಂದಿಷ್ಟು ನೋಡಬೇಕು, ಯುದ್ಧ ಮಾಡಿಬಿಡು ಅಂತ ಹೇಳಿದಳು. ಯುದ್ಧ ಮಾಡಿಬಿಡು ನನ್ನ ಜೊತೆ. ಇಬ್ಬರಿಗೂ ಯುದ್ಧ ನಡೀತು. ಯಾರ್ಯಾರಿಗೆ? ರಸಿಲೋಮರಿಗೆ ಮತ್ತು ಬಗಳಾಂಬೆಗೆ ಯುದ್ಧ ಪ್ರಾರಂಭವಾಯಿತು. ಗಣಘೋರವಾದ ಯುದ್ಧ ನಡೀತು. ಅನೇಕ ಕಡೆ, ಎಲ್ಲ ಕಡೆ ಹೆಣಗಳ ರಾಶಿಯೇ ಬಿದ್ದಿತ್ತು. ಅಷ್ಟೊಂದು ಘೋರವಾದ ಯುದ್ಧ ಅದು. ಆಕಾಶದಾಗ ನಿಂತ ದೇವಾನು ದೇವತೆಗಳ ಈ ಯುದ್ಧ ನೋಡಾಕತ್ತಿದ್ರು. ತಾಯಿ ಏನು ಮಾಡಿದ್ಲು ಅಂತಂದರೆ, ತನ್ನ ಕತ್ತಿಯಿಂದ ಆ ರಸಿಲೋಮನನ್ನು ಸಂಹಾರ ಮಾಡಿಬಿಟ್ಟಳು. ಬಲಾಢ್ಯವಾದ ರಾಕ್ಷಸ ರಸಿಲೋಮನನ್ನು ಸಂಹಾರ ಮಾಡಿಬಿಟ್ಟಳು. ಇಲ್ಲಿ ರಸಿಲೋಮ ಎನ್ನುವ ರಾಕ್ಷಸ ಅಂದರೆ ಯಾರು? ಇವನು ಬೇರೆ ಯಾರೂ ಅಲ್ಲ. ರಸಿಲೋಮ ಎನ್ನುವ ರಾಕ್ಷಸ ನಮ್ಮೊಳಗೆ ಇರುವ ಜಿಪುಣ ಗುಣವೇ ರಸಿಲೋಮ ಎನ್ನುವ ರಾಕ್ಷಸ. ನಮ್ಮೊಳಗಿರುವ ಜಿಪುಣ ಗುಣವೇ ರಸಿಲೋಮ ಎನ್ನುವ ರಾಕ್ಷಸ. ಒಬ್ಬ ಶ್ರೀಮಂತ ಇದ್ದ, ಬಹಳ ದೊಡ್ಡ ಶ್ರೀಮಂತ, ಊರಿಗೆ ಶ್ರೀಮಂತ ಇದ್ದ, ಬಹಳ ಜಿಪಣ ಇದ್ದ, ಯಾರಿಗೂ ಕೊಡವಲ್ಲ, ಒಂದಿಷ್ಟು ಕೊಡವಲ್ಲ. ಅವಂಗ ಒಂದು ದಿನ ಅನ್ನಿಸಿತು. ಏನು ಅನ್ನಿಸಿತು ಅಂದ್ರೆ, ಬೇಷನ್ ಉಂಡಿ ತಿನ್ನಬೇಕು, ತುಪ್ಪದ ಉಂಡಿ ತಿನ್ನಬೇಕಂತ ಅನ್ನಿಸ್ತು. ಊರಿಗೆ ಸಾವುಕಾರ, ಆದರೆ ಯಾರಿಗೂ ಕೊಡಂಗಿಲ್ಲ. ಯಾರಿಗೂ ಅಲ್ಲ, ತನ್ನ ಮನ್ಯಾನವ್ರಿಗೆ ಕೊಡಂಗಿಲ್ಲ. ಹಾಗೆ ಗಳಿಸಿದ್ದ
ಕೊಡದಂಗೆ ಗಳಿಸಿದ್ದ. ಅವಂಗೆ ಅನ್ನಿಸಿತು ತುಪ್ಪದ ಉಂಡೆ ತಿನ್ನಬೇಕು ಅಂತ ಅನ್ನಿಸಿತು. ಮತ್ತು ತುಪ್ಪದ ಉಂಡೆ ತಿನ್ನಬೇಕು ಅಂತ ನನಗೆ ಅನಿಸೈತಿ. ಮಾಡಂತ ಹೇಳಿದ್ನಂದ ಹೆಂಡತಿಗೂ ಕೊಡೋದಾಕತಿ, ಮತ್ತು ಆಕೆ ತಿಂದ್ಲಂದ ಹೆಚ್ಚು ಖರ್ಚಾಕತಿ. ನಾವು ಒಬ್ಬ ತಿನ್ನಬೇಕು, ಕಡಿಮೆ ಖರ್ಚಾಗಬೇಕು, ಭಾಳ ಆಗಬಾರ್ದು. ಮತ್ತು ಆಕಿನ ಮುಂದಿಟ್ಟು ನಾವು ಒಬ್ಬ ತಿನ್ನೋದಾರ ಹೆಂಗೆ ಮಾಡಿದಾಕೆ ಹಾಕಿರ್ತಾಳೆ. ಇದು ಹಿಂಗಾದ್ರೆ ಆಗಂಗಿಲ್ಲ ಅಂತ ಒಂದು ಉಪಾಯ ಮಾಡಿದ. ಹೆಂಡತಿ ಅಂತೇಳಿ ಬಂದ. ಹೆಂಡತಿ ತವ್ರ ಮನೆ ಮಗ್ಗಲ ಊರ ಇತ್ತು. ಹೆಂಡತಿ ಅಂತೇಳಿ ಬಂದ. ಇಲ್ಲ ಮತ್ತು ನೀನು ತವ್ರ ಮನೆಗೆ ಹೋಗಿ ಭಾಳ ದಿವಸ ಆಯ್ತು, ಒಂದಿಟ್ಟು ತವ್ರ ಮನೆಗೆ ಹೋಗಿ ಬಾ, ಇಲ್ಲೇ ಮಗ್ಗಲ ಊರು ಐತಿ ಅಂತ ಹೇಳಿದ ಸಾವುಕಾರ. ಮಗ್ಗಲ ಊರು ಐತಿ, ತವ್ರ ಮನೆಗೆ ಹೋಗಿ ಬಾ ಅಂತ. ಹೆಂಡತಿ ಅಂದ್ಲು ಎಂದೂ ಕಳಿಸದವ ಅಲ್ಲ, ಬರೇ ದುಡಿದು ಇವನು ಮನ್ಯಾಗ ದುಃಖ ಬಡಿದು ಅಷ್ಟ ಆಗೈತಿ ನಂದು. ಏನೋ ಅಪರೂಪಕ್ಕೆ ಇವತ್ತು ಹೋಗಣ್ಣಾಕತ್ತಾನ, ನನ್ನ ಅದೃಷ್ಟ ತಗದತ್ತಿ ಅಂತ ಹೆಂಡತಿ ಚೀಲ ತಗೊಂಡ್ಲು, ಒಂದು 2 ಅರಿಬಿ ಸೀರೆ ತುರ್ಕೊಂಡ್ಲು, ಹಾದ್ಲು ತವ್ರ ಮನೆಗೆ. ಇವಂಗ ಮತ್ತು ತಿನ್ನಬೇಕಲ್ಲ, ಮಾಡ್ಕೊಂಡು ತಿನ್ನಬೇಕಂದ್ರೆ ತುಪ್ಪದ ಉಂಡೆ ಮಾಡೋಕೆ ಏನು ಬೇಕು? ಹಿಟ್ಟು ಬೇಕು, ಸಕ್ಕರೆ ಬೇಕು, ತುಪ್ಪ ಬೇಕು. ತರಬೇಕಲ್ಲ ಅಂಗಡಿಗೆ, ಶಟ್ಟರ್ ಅಂಗಡಿಗೆ ಹೋಗಿ ತುಪ್ಪ ತರಬೇಕು, ಹಿಟ್ಟು ತರಬೇಕು, ಸಕ್ಕರೆ ತರಬೇಕು. ಇವನ ತರಾಕ ಹೋದ್ರೆ ಊರು ಮಂದಿ ಎಲ್ಲ ಕೇಳ್ತೈತಿ. ಹೆಂಡತಿ ಶೆಟ್ಟಿ ಮನೆ ಮುಂದೆ ಅಂಗಡಿ ಮುಂದೆ ಹಾದು ಹೋಗ್ಯಾಳ. ಶೆಟ್ಟರ್ ಕೇಳ್ತಾರ, ಇಲ್ರಿ ಮತ್ತು ಸಾವುಕಾರ್ತಿ ತವ್ರ ಮನೆಗೆ ಹೋಗ್ಯಾಳ, ಮತ್ತು ಈಗ್ಯಾಕೆ ಇವನು ಒಯ್ತೀರಿ ಅಂತ ಕೇಳ್ತಾಳ. ಮಾನ ಮರ್ಯಾದೆ ಹೊಕ್ಕತ್ತಿ, ನಾ ತಂದ್ರೆ ಮಾನ ಮರ್ಯಾದೆ ಹೊಕ್ಕತ್ತಿ, ಹೆಂಗೆ ಮಾಡಬೇಕಿದನ್ನು ಅಂತ ಅಂದ. ಅಷ್ಟರಾಗ ಮಗ್ಗಲ ಮನೆ ಹುಡುಗ ಹೊರಗೆ ಆಟ ಆಡಾಕತ್ತಿದ್ದ. ಇದು ಹಿಂಗಾದ್ರೆ ಬೇಡ, ಅವನ ಕೈಯಾಗ ರೊಕ್ಕ ಕೊಟ್ಟು ತರ್ಸುನು ಅಂದ. ಅವನ ಕೈಯಾಗ ರೊಕ್ಕ ಕೊಟ್ಟು ಹುಡುಗನ ಕರೆದು ಹೇಳಿದ, ಇಲ್ಲ ತಮ್ಮ, ಇಲ್ಲಿ ಶಟ್ಟರ್ ಅಂಗಡಿಗೆ ಹೋಗು, ನಾ ರೊಕ್ಕ ಕೊಡ್ತನು, ಒಂದು ಲಿಸ್ಟ್ ಬರೆದು ಕೊಡ್ತನು, ಅದ್ರಾಗ ಏನೇನು ಬರೆದಿರ್ತನಲ್ಲ ಅದನ್ನು ತಗೊಂಡು ಬಾ ಅಂತಂದ. ಹೆಂಡತಿ ಮನೆಯಾಗೆಲ್ದಾಗ ಉಂಡೆ ಮಾಡ್ಕೊತೀನಿ ನಾವಿವ. ತರಾಕ ಕಳಿಸಿದ. ಶೆಟ್ಟಿ ಅಂಗಡಿಗೆ ಹುಡುಗ ಹೋಗಿ ಅವ ಸಕ್ಕರೆ ಕಟ್ಟಿದ, ಕಡ್ಲಿ ಹಿಟ್ಟು ಕಟ್ಟಿದ, ಮತ್ತು ಗೋಡಂಬಿ ಬಾದಾಮ ಏನೇನೋ ಬರೆದಿದ್ದ ಅದನ್ನು ಕಟ್ಟಿ ಹುಡುಗ ತಗೊಂಡು ಬರಾಕತ್ತಿದ. ಹುಡುಗ ತರುವಾಗ ಅನ್ನಿಸಿತ್ತು, ಮೊನ್ನೆ ಪಂಚಮಿ ಮುಗಿದತ್ತಿ, ಪಂಚಮಿಯಾಗ ನಮ್ಮ ಅವನು ಇದನ್ನು ತರಿಸಿದ್ಲು ಉಂಡೆ ಮಾಡಕ್ಕೆ, ಮತ್ತು ಸಾವುಕಾರ್ತಿ ಊರಿಗೆ ಹೋಗ್ಯಾಳ, ಸಾವುಕಾರ ತರ್ಸಾಕತ್ತಾನಂದ್ರೆ ಬಹುಶಃ ಉಂಡೆ ಮಾಡಕ್ಕೆ ತರ್ಸಾಕತ್ತಾನಂತ ಸಣ್ಣ ಹುಡುಗ ತಿಳ್ಕೊತು. ಹುಡುಗರು ಭಾಳ ಶಾನ್ಯಾರು ಇರ್ತಾರೆ. ಹುಡುಗ ತಿಳ್ಕೊತು ಸಾವುಕಾರ ಉಂಡೆ ಮಾಡಾಕತ್ತಾನ. ನಮ್ಮವ್ವ ಮಣ್ಣಿ ಇವನ ಎಲ್ಲ ತರಿಸಿ ಉಂಡೆ ಮಾಡ್ಯಾಳ ಪಂಚಮ್ಯಾಗ. ಈಗ ಸಾವುಕಾರ ತರ್ಸಾಕತ್ತಾನ, ಇವನ ಎಲ್ಲ ತರ್ಸಾಕತ್ತಾನ ಅಂತಂದ್ರೆ ಅವನು ಉಂಡೆ ಮಾಡಾಕತ್ತಾನ, ಸಾವುಕಾರ್ತಿನ ಕಳಿಸಿ ಉಂಡೆ ಮಾಡಾಕತ್ತಾನ ಅಂತ ಗೊತ್ತಾತು ಹುಡುಗಗೆ. ಹುಡುಗ ಬಂದ ಮನೆಗೆ, ಕೊಟ್ಟ ಸಾವುಕಾರನ ಕೈಯಾಗ ಹೇಳಿದ ಹುಡುಗ, ಸಾವುಕಾರ್ರೇ, ನನಗೆ ಗೊತ್ತಿದೆ ನೀವು ಉಂಡೆ ಮಾಡಾಕತ್ತೀರಿ ಅಂತ ನನಗೆ ಗೊತ್ತಿದೆ, ಮತ್ತು ಇಷ್ಟೆಲ್ಲ ಅಂಗಡಿಗೆ ಹೋಗಿ ತಂದು ನನಗೆ 2 ಉಂಡೆ ಕೊಟ್ಟಣ ಸುಮ್ಮಿರ್ತನು ಅಂತ ಹುಡುಗ ಅಂದ. ಇವ ಹೆಂಡತಿಗೆ ಕೊಡೋದಾಕತ್ತೆ ಅಂತ ಊರಿಗೆ ಕಳಿಸಿದವ ತವ್ರ ಮನೆಗೆ. ಮತ್ತು ಹುಡುಗಿಗೆ ಏನು ಕೊಡ್ತಾನೆ? ಅಕ್ಕಿಗೆ 2 ಉಂಡೆ ಕೊಟ್ರೆ ಅಕ್ಕಿ ಮಾಡಿ ಹಾಕತ್ತಿದ್ಲ. ಅವು 2 ಉಂಡೆ ಕೊಡೋದಾಕತ್ತೆ ಅಂತ ತವ್ರ ಮನೆಗೆ ಕಳಿಸಿದವ. ಮತ್ತು ಹುಡುಗಗೆ ಕೊಡೋದಿಲ್ಲ ಅಂತ ಹೇಳಿ ಕಳಿಸಿದ್ನಂದ ಓಣ್ಯಾಗೆಲ್ಲ ಡಂಗರ ಬಡಿತಾನ. ಸಾವುಕಾರ ಉಂಡೆ ಮಾಡ್ಯಾನು, ನನಗೆ ಕೊಟ್ಟಿಲ್ಲ, ಬಡದು ಕಳಿಸಿದ. ಸಾವುಕಾರ ಉಂಡೆ ಮಾಡ್ಯಾನು, ನನಗೆ ಕೊಟ್ಟಿಲ್ಲ, ಬಡದು ಕಳಿಸಿದ ಅಂತ ಊರಾಗೆಲ್ಲ ಸುದ್ದಿ ಮಾಡಿಬಿಡ್ತಾನೋ. ಮಾನ ಮರ್ಯಾದೆ ಹೋಗಿಬಿಡ್ತೈತಿ. ಹೆಂಗೆ ಮಾಡಬೇಕು? ಒಟ್ಟು ಉಂಡೆ ನಾವು ಒಬ್ಬ ತಿನ್ಬೇಕು, ಆದ್ರೆ ಅವಂಗೆ ಕೊಡಬಾರ್ದು, ಅವ ಸುಮ್ಮ ಹೋಗಬೇಕು ಹುಡುಗ. ಹಂಗೆ ಏನಾರ ಮಾಡಬೇಕಲ್ಲ ಅಂತ ವಿಚಾರ ಮಾಡಿದ. ಸಾವುಕಾರ ತಲೆಯಾಗ ಒಂದು ಹೊಳಿತು. ಏನು ಅಂತಂದ್ರೆ ಹುಡುಗಗೆ ಹೇಳಿದ, ಇಲ್ಲ ಇಬ್ಬರು ಕೂಡಿ ಒಂದು ಸ್ಪರ್ಧೆ ಇಡೋಣ, ಆ ಸ್ಪರ್ಧೆದಾಗ ಯಾರು ಗೆಲ್ಲುತ್ತಾರ ಅವರಿಗೆಲ್ಲ ಉಂಡೆ, ಇಬ್ಬರು ಸೇರಿ ಉಂಡೆ ಮಾಡೋಣ, ಒಂದು ಸ್ಪರ್ಧೆ ಇಡೋಣ, ಆ ಸ್ಪರ್ಧೆದಾಗ ಯಾರು ಗೆಲ್ತಾರ ಅವ್ರಿಗೆಲ್ಲ ಉಂಡೆ. ಹುಡುಗ ಹ್ಞೂ ಅಂದ. ಆಗಲಿ ಅಂದ. ಏನು ಸ್ಪರ್ಧೆ? ಇಬ್ಬರು
ಮಕ್ಕೊಂಡು ನಿದ್ಯಾಗ ಒಳ್ಳೆ ಕನಸು ಕಾಣೋದು. ಯಾರು ಒಳ್ಳೆ ಕನಸು ಕಂಡಿರ್ತಾರ ಅವ್ರಿಗೆಲ್ಲ ಉಂಡಿ. ಸಾವ್ಕಾರ ಅಂದಿದ್ದ, ಸಣ್ಣ ಹುಡುಗೈತಿ ಇದೇನು ಒಳ್ಳೆ ಕನಸು ಕಾಣ್ತತಿ, ಮತ್ತು ನನಗೆ ಕಂಡರೂ ಅಟ್ಟ ಬಿಟ್ಟರೂ ಅಟ್ಟ, ಎದ್ದ ಮೇಲತ್ತು ಒಳ್ಳೇದು ಕಂಡತ್ಯಂತ ಚಂದನ ಒಂದು ಕತೆ ಹೇಳಿಬಿಡುನು ಅಂತ ಸಾವ್ಕಾರ ಅನ್ಕೊಂಡ. ಇಬ್ಬರು ಉಂಡಿ ಮಾಡಿದರು. ಹುಡುಗ ಸಾವ್ಕಾರ ಕೂಡಿ ಮಗ್ಗಲಿಟ್ಟರು. ಆಯ್ತು ಮಕ್ಕೋ ಅಂತ ಹುಡುಗಗೆ ಹೇಳಿದ. ಹುಡುಗ ಒಂದು ಕಡೆ ಹೊಚ್ಕೊಂಡು ಹಾಸ್ಕೊಂಡು ಮಕ್ಕೊಂಡ, ಸಾವ್ಕಾರ ಒಂದು ಕಡೆ ಹೊಚ್ಕೊಂಡು ಹಾಸ್ಕೊಂಡು ಮಕ್ಕೊಂಡ. ನಿದ್ದೆ ಹತ್ತಿ 3-4 ತಾಸು ನಿದ್ದೆ ಹತ್ತಿ. 4-5 ತಾಸು ಆದಮೇಲೆ ಇಬ್ಬರು ಸೇರಿ ಎದ್ದ ತಕ್ಷಣ ಸಾವ್ಕಾರ ಕೇಳ್ತಾನ, ಹೇಳ ನಿನಗೇನು ಕನಸು ಬಿದ್ದಿತ್ತು ಅಂತ ಹುಡುಗನ ಕೇಳ್ತಾನ. ಅವಾಗ ಹುಡುಗ ಹೇಳಿದ, ಇಲ್ರಿ ನಮ್ಮೂರಿಗೆ ಸಾವ್ಕಾರ ನೀವು, ಎಲ್ಲದ್ರಾಗೂ ಮುಂದಿರೋರು ನೀವು, ಮತ್ತು ನೀವು ಮೊದಲು ಹೇಳಿಬಿಡ್ರಿ, ನಿಮಗೇನು ಬಿದ್ದಿತ್ತು ಹೇಳಿಬಿಡ್ರಿ. ನಾ ಏನು ಸಣ್ಣವ, ನನಗೆ ದೊಡ್ಡ ಇಂಥವು ಕನಸು ಬಿದ್ದಿರಂಗಿಲ್ಲ, ನಿಮಗೆ ದೊಡ್ಡದು ಬಿದ್ದಿರ್ತತಿ, ನೀವೇ ಹೇಳಿಬಿಡ್ರಿ ಅಂತ ಹುಡುಗ ಹೇಳಿದ. ಹುಡುಗ ಹೇಳಂತೆ ಆಯಿತು ಅಂತ ಸಾವ್ಕಾರ ಕನಸು ಹೇಳಾಕತ್ತಿದ. ಏನು ಕನಸು? ನನ್ನ ಕನಸಿನಲ್ಲಿ ನಾ ಇಡೀ ದೇಶಕ್ಕೆ ರಾಜ್ಯ ಆಗಿಬಿಟ್ಟಿದ್ದೆ. ದೊಡ್ಡ ಸಿಂಹಾಸನದ ಮೇಲೆ ನನ್ನ ಕುಂಡಿಸಿದ್ರು. ಎಂಥ ಸಿಂಹಾಸನ? ಬಂಗಾರದ ಸಿಂಹಾಸನದ ಮೇಲೆ ಕುಂಡಿಸಿಬಿಟ್ಟಿದ್ರು. ಮಗ್ಗಲು ನಿಂತವರೆಲ್ಲ ನನಗೆ ಜೈಕಾರ ಹಾಕಾಕತ್ತಿದ್ರು. ಜೈ ರಾಜ ಜೈ ರಾಜ ಅಂತ ಜೈಕಾರ ಹಾಕಾಕತ್ತಿದ್ರು. ಅಂಥ ಕನಸು, ಅಷ್ಟು ದೊಡ್ಡ ಶ್ರೇಷ್ಠ ಕನಸು ನನಗೆ ಬಿದ್ದತ್ತಿ ಅಂತ ಹುಡುಗ ಕೇಳಿದ ಸಾವ್ಕಾರ. ಮತ್ತು ನಾ ಹೇಳಿದ್ನಿ, ನಿನಗೇನು ಬಿದ್ದತಿ ಕನಸು ಹೇಳಲ್ಲ ಅಂತಂದ. ಏನು ನನಗೆ ಇಂಥವುದು ಏನು ಬಿದ್ದಿಲ್ಲರಿ, ನೀವು ಸಾವ್ಕಾರ ತಲೆ ಸಾವ್ಕಾರಿಗೆ ಅಂಥವ ಬೀಳುತ್ತಾವು, ಮತ್ತು ನಾವೇನು ಸಣ್ಣ ಹುಡುಗರು, ನನಗೆ ಇಂಥದ್ದು ಏನೂ ಬಿದ್ದಿಲ್ಲರಿ. ನಾ ಹಂಗೆ ಮಕ್ಕೊಂಡಿದ್ದು, ನೀವು ಮಕ್ಕೋ ಅಂತಂದ್ರಲ್ಲ ರೀ, ನಾ ಮಕ್ಕೊಂಡಿದ್ದೆ. ಇನ್ನೇನು ನಿದ್ದೆ ಹತ್ತೋಟೊಳಗೆ ಒಂದು ದೆವ್ ಬತ್ರಿ. ದೆವ್ ಬಂದು ಏನು ಮಾಡಿತ್ತು ಅಂದ್ರೆ ಪಟ್ನ ಕಪಾಳಿ ಹೊಡಿತ್ತು. ಪಟ್ನ ಕಪಾಳಿ ಹೊಡಿಯಂತೆ ಎದ್ದು ಕೂತ್ರಿ ನಿದ್ದಿಗಣ್ಣಾಗ. ದೆವ್ ಹೇಳಿತ್ತು ಕನಸ್ನ್ಯಾಗ, ಏ ಹುಚ್ಚ, ಮಗ್ಗಲ ಉಂಡಿ ಬುಟ್ಟಿ ಇಟ್ಕೊಂಡು ಮಕ್ಕೊಂಡಿಯನ, ಆ ರಾಜಾಗೂ ತಲೆ ಕೆಟ್ಟತಿ, ಸಾವ್ಕಾರಗೂ ಪಟ ಉಂಡಿ ತಿನ್ನು ಮಕ್ಕೋ ಅಂತ ಹೇಳಿತ್ರಿ ಅದ. ಮತ್ತು ಏನು ಮಾಡಲ್ರಿ, ಸಾವ್ಕಾರನ ಬಿಟ್ಟು ನಾ ಹೆಂಗೆ ತಿನ್ನಲಿ ಅಂತ ಹೇಳಿದ್ನ್ಯಾ. ಆದ್ರೂ ಮತ್ತೆ ಹೊಡೆದು ತಿನ್ನಲಿಲ್ಲ ಅಂದ್ರೆ ನಿನ್ನ ಬಿಡಂಗೇ ಇಲ್ಲ ಅಂತ ಮುಂದೆ ಕೂತು ಒಟ್ಟು ಉಂಡಿ ತಿನ್ನಿಸ್ತ್ರಿ. ತಿನ್ನಿಸಿ ಈಗ ಮಕ್ಕೋಗಂತ ಕಳಿಸ್ತಿತ್ರಿ. ಈಗ ಮಕ್ಕೋ ಅಂತ ಮತ್ತೆ ಮಕ್ಕೊಂಡಿರಿ ರಾಜ್ಯರೇ ಅಂತ ಸಾವ್ಕಾರ್ರಿ ಅಂತ ಹೇಳಿದ ಹುಡುಗ. ಇವು ಹುಡ್ಕೋತ ಬಂದು ಗಾಬರಿ ಆಡಿಸಿ ಬುಟ್ಟಿ ನೋಡ್ತಾನ. ಬುಟ್ಟಿ ಎಲ್ಲ ಖಾಲಿ. ಅಲ್ಲೋ ತಿನ್ನೋದು ತಿಂದು ನನ್ನರ ಕರ್ಕೊಂಡು ತಿನ್ನಬೇಕಿತ್ತಲ್ಲ ಅಂತ ಇವು ಕೇಳಿದ. ಅಲ್ರಿ ನಿಮ್ಮನ್ನು ಕರಿಬೇಕಂತ ಮಾಡಿದ್ನಿ, ಮತ್ತು ನೀವು ಅಲ್ಲಿ ಸಿಂಹಾಸನದ ಮೇಲೆ ಕೂತಿದ್ರಿ, ಎಲ್ಲರೂ ಜೈಕಾರ ಕೂಗಾಕತ್ತಿದ್ರು, ಕರೆದ್ನಿ, ಆ ಜೈಕಾರದಾಗ ನನ್ನ ಮಾತಾ ಕೇಳಿಸಿಲ್ಲ ನಿಮ್ಗ ಅಂತ ಹೇಳಿದ ಹುಡುಗ. ಅಂದರೆ ಒಂದಿಷ್ಟು ಇರುವುದನ್ನು ಹಂಚಿಕೊಂಡು ತಿನ್ನಬೇಕಲ್ಲ, ಭಾವ ಬರಬೇಕಲ್ಲ. ಏನಿದೆ ಜೀವನದಲ್ಲಿ? ಕೊಟ್ಟು ತಿನ್ನಬೇಕು, ಇಟ್ಟು ಕೆಡಿಸಬಾರದು. ಏನಾಯಿತು ಅವನ ಪರಿಸ್ಥಿತಿ? ಆ ಶ್ರೀಮಂತನ ಪರಿಸ್ಥಿತಿ, ಗಳಿಸಿದ ಯಾರಿಗೂ ಕೊಡಬಾರ್ದನ್ನಂಗೆ ಮಾಡಿದ, ಕೊನೆಗೆ ಅವನಿಗೆ ದಕ್ಕಲಿಲ್ಲ, ಹಂಗಾಯಿತು ಪರಿಸ್ಥಿತಿ. ಅದಕ್ಕೆ ಹೇಳ್ತಾರೆ ಒಂದು ಕಡೆ ಸರ್ವಜ್ಞ, ಉಣ್ಣದ ಒಡವೆ ಗಳಿಸಿ ಮಣ್ಣೊಳು ಬಚ್ಚಿಟ್ಟು ನೆಲ ಸಾರಿಸಿ ಬಾಯೊಳು ಮಣ್ಣು ಹಾಕಿಕೊಂಡ ಸರ್ವಜ್ಞ ಅಂತ ಹೇಳ್ತಾರೆ. ಉಣ್ಣದ ಒಡವೆ ಗಳಿಸಿ, ತಿನ್ನಾಕ ಬರಲ್ದನ ಭಾಳ ಗಳಿಸ್ತೀವಿ. ಯಾವುದು ತಿನ್ನಾಕ ಬರಲ್ದ? ರೊಕ್ಕ ತಿನ್ನಾಕ ಬರಂಗಿಲ್ಲ, ಬಂಗಾರ ತಿನ್ನಾಕ ಬರಂಗಿಲ್ಲ, ಬ್ಯಾಂಕ್ನ್ಯಾನ ಡಿಪಾಸಿಟ್ ತಿನ್ನಾಕ ಬರಂಗಿಲ್ಲ, ಅವನ ಗಳಿಸ್ತೀವಿ. ಉಣ್ಣದ ಒಡವೆ ಗಳಿಸಿ. ಇವತ್ತು ಬ್ಯಾಂಕ್ನ್ಯಾಗ ಇಡ್ತೀವಿ, ಹಿಂದಿನ ಕಾಲದಾಗ ಮಣ್ಣಾಗ ಇಡ್ತಿದ್ರು. ಮಣ್ಣಾಗ ಮುಚ್ಚಿ ಒಂದು ಬಿಂದಿಗ್ಯಾಗ ಮುಚ್ಚಿಡ್ತಿದ್ರು. ಇವತ್ತು ಅಂತೀವಲ್ಲ ನಿಧಿ ಸಿಕ್ಕತ್ತಿ ಅಂತ. ನಿಧಿ ಅಂದರೆ ಏನೂ ಅಲ್ಲ, ಹಿಂದೆ ಮುಚ್ಚಿಟ್ಟವ್ರದ್ದು ಈಗ ಸಿಗ್ತಿರ್ತೈತೆ ಅಷ್ಟ. ಉಣ್ಣದ ಒಡವೆ ಗಳಿಸಿ ಮಣ್ಣೊಳು ಬಚ್ಚಿಟ್ಟು ನೆಲ ಸಾರಿಸಿ
ಬಾಯೊಳು ಮಣ್ಣು ಹಾಕಿಕೊಂಡ ಸರ್ವಜ್ಞ ಅಂತ. ಗಳಿಸಿ ಗಳಿಸಿ ಇಡ್ತೀವಿ, ಕೊನೆಗೆ ಬಾಯಿಯಾಗ ಬಂದು ಬೀಳೋದೇನು? ಮಣ್ಣೇ ಬಂದು ಬೀಳೋದು, ಮಣ್ಣೇ ಬಂದು ಬೀಳೋದು. ಒಂದಿಷ್ಟು ಹಂಚಬೇಕಲ್ಲ, ಒಂದಿಷ್ಟು ಕೊಟ್ಟು ತಿನ್ನಬೇಕಲ್ಲ, ಕಲಿಯಬೇಕಲ್ಲ. ಈ ಜಿಪುಣತೆ ಅನ್ನೋದು ಬಹುದೊಡ್ಡ ರಾಕ್ಷಸ. ಇದು ಜಿಪುಣತೆ ಸಾಮಾನ್ಯ ರಾಕ್ಷಸ ಅಲ್ಲ. ಇದು ಈ ಜಿಪುಣತನದಿಂದ ಮನುಷ್ಯನಿಗೆ ಏಳೆಷ್ಟು ಪ್ರಯೋಜನ ಇಲ್ಲ. ಒಂದಿಷ್ಟು ಮನುಷ್ಯನ ಜೀವನದಲ್ಲಿ ಆನಂದವಿಲ್ಲ ಜಿಪುಣತೆ ಇದ್ದರೆ. ಒಂದು ಊರಾಗ ಇಬ್ಬರು ಗಂಡ ಹೆಂಡತಿ ಇದ್ದರು. ಗಂಡ ಹೆಂಡತಿ ಇದ್ದರು, ಭಾಳ ಒಬ್ಬರಿಕಿಂತ ಒಬ್ಬರು ಜಿಪುಣ. ಗಂಡನಕ್ಕಿಂತ ಹೆಂಡತಿ ಜಿಪುಣ, ಹೆಂಡತಿಕ್ಕಿಂತ ಗಂಡ ಜಿಪುಣ. ಹಂಗೆ ಇದ್ದರು. ಒಂದು ದಿನ ಸಂಜೆ ಮುಂದೆ ಊಟ ಮಾಡಿದ್ರು, ಲಾಟನ್ ಹಚ್ಕೊಂಡು. ಅವತ್ತಿನ ಕಾಲದಾಗ ಲಾಟನ್ ಅಂತಿದ್ದು ದೀಪ, ಲಾಟನ್ ದೀಪ. ಲಾಟನ್ ಹಚ್ಕೊಂಡು ಊಟ ಮಾಡಿದ್ರು ಇಬ್ಬರು ಸೇರಿ. ಮಗ್ಗಲ ಊರಾಗ ಪಾರಿಜಾತ ನಡೆದಿತ್ತ. ಗಂಡಗೆ ಅನ್ನಿಸಿತ್ತು, ಪಾರಿಜಾತ ನೋಡಬೇಕಂತ ಅವನಿಗೆ ಅನ್ನಿಸಿತ್ತು. ಹೆಂಡತಿಗೆ ಹೇಳಿದ, ಇಲ್ಲ ಮತ್ತು ನಾ ಪಾರಿಜಾತ ನೋಡಕ್ಕೆ ಹೊಕ್ಕನು, ಒಂದಿಷ್ಟು ಪಾರಿಜಾತ ಮಗ್ಗಲ ಊರಾಗ ಇಲ್ಲೇ ನಡೆದತ್ತಿ ಅಂತ, ನೀ ಚಿಲಕ ಹಾಕ್ಕೊಂಡು ಮಕ್ಕೋ ಅಂತ ಹೆಂಡತಿಗೆ ಹೇಳಿ ಹೊಂಟ. ಹೋದ, ಕೂತ. ಇನ್ನೇನು ಮುಂದೆ ಕೂತಾನ, ಇನ್ನೇನು ಪಾರಿಜಾತ ಚಾಲು ಆಗಬೇಕು, ನಾಟಕ ಚಾಲು ಆಗಬೇಕು. ಮನೆ ಕಡೆ ತಲೆ ಹೋಗ್ತೀವಿ ಒಂದು. ಅಲ್ಲ, ಇಬ್ಬರೂ ಕೂಡಿ ಲಾಟನ್ ಹಚ್ಕೊಂಡು ಊಟ ಮಾಡಿದ್ದೀವಿ. ಮತ್ತು ನನ್ನ ಹೆಂಡತಿ ಅರ್ಧ ಮುರ್ಧ ಶಾಣ್ಯಾಕಿ. ಲಾಟನ್ನ ಮಕ್ಕಳಾಗ ಆರಿಶ್ ಮಕ್ಕೊಂಡಿರ್ತಾಳೋ ಇಲ್ಲೋ. ಆರಿಶ್ ಮಕ್ಕೊಂಡಿದ್ದಿಲ್ಲ ಅಂದ್ರೆ ಬೆಳತನ ಎಣ್ಣೆ ಸುಡುತ್ತಲ್ಲ, ಮತ್ತು ಎಣ್ಣೆ ಎಲ್ಲಿಂದ ತರೋದು? ಇದು ಹಿಂಗಾದ್ರೆ ಬೇಡ, ಇನ್ನೂ ನಾಟಕ ಇನ್ನೂ ಚಾಲೂ ಆಗಿಲ್ಲ, ಇನ್ನಟ್ಟು ಚಾಲೂ ಆಗೋದ್ರಾಗೈತಿ. ಪಟ್ನ ಹೋಗಿ ಆರಿಶ್ಯಾಳ ಇಲ್ಲ ಅಂತ ಹೋಗೇ ಬರೋಣ ಅಂತ ಪಟ್ನ ಮತ್ತೆ ಎದ್ದ ಹೊಂಟ. ಮನೆಗೆ ಬಂದ, ಬಾಗ್ಲ ಬಡ್ದ. ಯಾರು ಇದ ಹೋಗ್ಯಾನ, ಮತ್ತಾರು ಬಂದರು ಅಂತ, ಯಾರು ಅಂತ ಕೇಳಿದ್ಲ. ಇಲ್ಲ ನಾನ ಬಂದನ ತೆಗಿ ಅಂತೀವ ಅಂತ. ನಾನ ಬಂದನ ತೆಗಿ. ಬಾಗ್ಲ ತೆಗದ, ಇದೇ ಈಗ ಹೋಗಿದ್ದ, ಮತ್ತೆ ಅದಕ್ಕೆ ಬಂದಿವ ಅಂತ ಬಾಗ್ಲ ತೆಗದ್ಲು. ಅವ ಕೇಳಿದ, ಇಲ್ಲ ಮತ್ತಿಬ್ಬರು ಸೇರಿ ಊಟ ಮಾಡಾಗ ಲಾಟನ್ ಹಚ್ಕೊಂಡು ಮಾಡಿದ್ದೀವಿ, ಮತ್ತು ನೀ ಆರ್ಶಾಳಿಲ್ಲ ಅಂತ ಬನ್ನಿ ನಾನು ಅಂತ ಹೇಳಿದ. ಅವಾಗ ಹೆಂಡತಿ ಹೇಳಿದ್ಲು, ನೀ ಎಂಥ ಹುಚ್ಚದಿ, ನನಗೆ ಅಷ್ಟು ಜ್ಞಾನ ಗೊತ್ತಿಲ್ಲನ. ನೀ ಎಟ್ಟದಿಲ್ಲ, ನಿನ್ನ 100 ಪಟ್ಟು ನಾನು ಕೂಡಿಡ್ತಾನ, ಅಟ್ಟ ಕೂಡಿಡ್ತಾನ. ನೀ ಇನ್ನೂ ಹೊರಸ್ಲ ದಾಟತಿದ್ದಿ, ಅವಾಗ ಆರಿಸಿಬಿಟ್ಟನ. ಮತ್ತ್ಯಾಕೆ ಬಂದಿ? ಮತ್ತು ನನಗೆ ಲಾಟನ್ ಆರ್ಸಾಕ ಅಲ್ಲಿಂದ ಇಲ್ಲಿಗೆ ಬಂದು ಚಪ್ಪಲ್ ಹಾಕ್ಕೊಂಡು ಹೋಗಿದ್ದಿ, ಹೊಳ್ಳಿ ಚಪ್ಪಲ್ ಹಾಕ್ಕೊಂಡು ಬಂದು. ಚಪ್ಪಲ್ ಸೌದಿರ್ಬೇಕಲ್ಲ, ಅದನ್ನು ಯಾರು ತರ್ತಾರೆ? ಲಘುಚ ಚಪ್ಪಲ್ ಸವಿತಾವ್, ಹಿಂಗ್ಯಾಕೆ ಮಾಡಕ್ಕೆ ಹೋಗಿದ್ದಿ ಅಂತ ಹೆಂಡತಿ ಹೇಳಿದ್ಲು ಗಂಡನಿಗೆ. ಗಂಡ ಹೇಳಿದ, ನಾನು ಶಾಣೆ ಅದನ, ನೀ ಅಟ್ಟು ಶಾಣೆ ಅದಿಲ್ಲ, ನಾನು ಅಟ್ಟು ಶಾಣೆ ಅದನ. ಚಪ್ಪಲ್ ಹೋಗೋದು ಬರೋದು ಸವಿತಾವತ್ ಹೇಳ್ಯಾನ, ಹೋಗುವಾಗೂ ಬಗಲಾಗ ಹಿಡ್ಕೊಂಡು ಹೋಗಿನಿ, ಬರುವಾಗೂ ಬಗಲಾಗ ಹಿಡ್ಕೊಂಡು ಬಂದನು ಅಂತಂದ. ಏನಿದು ಬದುಕು? ಮಾಡಿ ಇಡೋದು, ಆದರೆ ಇಷ್ಟು ಮಾಡಿ ಇಡುವುದಲ್ಲ. ತಿನ್ನದೆ, ಹಂಚದೆ, ಬಳಸದೆ ಮಾಡಿ ಇಡುವುದಲ್ಲ. ಒಂದಿಷ್ಟು ತಿಂದು, ಒಂದಿಷ್ಟು ಹಂಚಿ, ಒಂದಿಷ್ಟು ಕೊಟ್ಟು ಆನಂದಿಸಬೇಕಲ್ಲ. ನಮ್ಮ ಗಳಿಕೆಗಳೆಲ್ಲ ಮಕ್ಕಳ ಆಸ್ತಿ. ನಾವು ಏನೇ ಗಳಿಸ್ಲಿ ಅದೆಲ್ಲ ಮಕ್ಕಳ ಆಸ್ತಿ. ಮತ್ತು ಮಗ ಯಾರ ಆಸ್ತಿ? ಸೊಸೆಯ ಆಸ್ತಿ. ಮಗ ಸೊಸೆಯ ಆಸ್ತಿ, ಮಗಳು ಅಳಿಯನ ಆಸ್ತಿ. ಈ ದೇಹ ಇದೆಯಲ್ಲ, ಇದು ಸ್ಮಶಾನದ ಆಸ್ತಿ. ಮತ್ತು ನಮ್ಮ ಆಸ್ತಿ ಏನೈತಿ? ನಮ್ಮ ಆಸ್ತಿ ದೇವ ಚಿಂತನೆ ಮಾತ್ರ ನಮ್ಮ ಆಸ್ತಿ. ಏನು ದೇವ ಚಿಂತನೆ ಮಾಡ್ತೀವಿ ಜೀವನದಾಗ, ಅದು ಅಷ್ಟ ನಮ್ಮದು. ಗಳಿಸಿದ ಹಣ ಮಕ್ಕಳ ಆಸ್ತಿ, ಮಗ ಸೊಸೆಯ ಆಸ್ತಿ,
ಮಗಳು ಅಳಿಯನ ಆಸ್ತಿ, ದೇಹ ಸ್ಮಶಾನದ ಆಸ್ತಿ, ದೇವ ಚಿಂತನೆ ಮಾತ್ರ ನಮ್ಮದು. ಮಾಡಬೇಕಲ್ಲ ಜೀವನದಲ್ಲಿ ದೇವ ಚಿಂತನೆಯನ್ನು, ತಾಯಿಯ ಆರಾಧನೆಯನ್ನು ಮಾಡಬೇಕಲ್ಲ, ನಮಿಸಬೇಕಲ್ಲ ಆ ತಾಯಿಗೆ ಒಂದಿಷ್ಟು. ಗುರು ಹಿರಿಯರಿಗೆ ಕೊಡುವುದನ್ನು ಕಲಿಯಬೇಕಲ್ಲ ಮನುಷ್ಯನಾದವನು. ಹೆಂಗೆ ಇದ್ರೂ ಹಿಂದಿನ ಹಿರಿಯರು. ಈ ದೇಶಕ್ಕೆ ಚೀನಾ ದೇಶದ ಒಬ್ಬ ಯಾತ್ರಿಕ ಬರ್ತಾನೆ. ಆತನ ಹೆಸರು ಹೊಯಮ್ಸ್ತಾಂಗ್ ಅಂತ. ಹೊಯಮ್ಸ್ತಾಂಗ್ ಚೀನಾ ದೇಶದಿಂದ ಭಾರತಕ್ಕೆ ಬೌದ್ಧ ಧರ್ಮದ ಅಧ್ಯಯನಕ್ಕಾಗಿ ಬರ್ತಾನೆ. ಬೌದ್ಧ ಧರ್ಮದ ಅಧ್ಯಯನಕ್ಕಾಗಿ ಬರುವಾಗ ಅವತ್ತೆಲ್ಲ ನಡ್ಕೊತನ ಬರ್ಬೇಕ್ರಿ. ನಡ್ಕೊತ ಬರುವಾಗ ಒಂದು ಊರಾಗ ದಣಿವಾಗತ್ತೆ, ಅವಂಗೆ ಆಯಾಸ ಆಗತ್ತೆ. ಭಾರತದ ಒಳಗಡೆ ಬಂದಿರ್ತಾನೆ, ಭಾಳ ದಣಿವಾಗತ್ತೆ. ಅವಾಗ ಅಲ್ಲೊಂದು ಹಳ್ಳಿ ಕಾಣಿಸುತ್ತೆ. ಒಂದು ಮನೆ ಎದುರು ಹೋಗಿ ಮನೆ ತೆಗೆದಿರುತ್ತೆ, ಒಳಗೆ ಒಬ್ಬಾಕಿ ತಾಯಿ ಇರ್ತಾಳೆ. ತಾಯಿಯನ್ನು ಕೇಳ್ತಾನೆ, ಅಮ್ಮ ನನಗೊಂದಿಷ್ಟು ಬಾಯಾರಿಕೆ ಆಗಿದೆ, ಒಂದಿಷ್ಟು ನೀರು ಕೊಡಬಹುದಾ ಅಂತ ಕೇಳಿದ ತಕ್ಷಣ ತಾಯಿ ನೋಡ್ತಾಳೆ, ಬೆವತು ಬಂದಾನ, ತೇಕತ್ತೈತಿ, ಮುಖದಾಗ ಒಂದಿಷ್ಟು ಕಳ ಇಲ್ಲ, ಎಲ್ಲ ಶಕ್ತಿ ಗೌಣ ಆಗೈತಿ. ತಾಯಿ ಅಂದ್ಕೊಂಡ್ಲು, ಪಾಪ ಎಲ್ಲಿಂದನೋ ಏನೋ ಬಂದಾನ, ನೀರು ಕೇಳಾಕತ್ತಾನ, ನೀರು ಕೊಡೋದು ಬೇಡ, ಹಾಲು ಕೊಟ್ಟು ಬಿಡೋಣ ಅಂತ ಒಳಗೆ ಹೋಗಿ ತಾಯಿ ಹಾಲು ಕೊಟ್ಟು ಬಿಟ್ಟಳು. ನೀರು ಕೇಳಿದರೆ ಹಾಲು ಕೊಟ್ಟು ಬಿಟ್ಟಳು. ಅದನ್ನೇ ಆತ ಬರಿತಾನೆ ತನ್ನ ಪುಸ್ತಕದಲ್ಲಿ. ಸಿಯುಕಿ ಅಂತ ಒಂದು ಪುಸ್ತಕ ಬರಿತಾನೆ. ಅದರಲ್ಲಿ ಬರಿತಾನೆ, ಭಾರತೀಯರು ಎಂಥವರು ಅಂತಂದರೆ ನೀರು ಕೇಳಿದರೆ ಹಾಲು ಕೊಡುವ ಹೃದಯವಂತರು ಭಾರತೀಯರು ಅಂತ ಬರೆದು ಬಿಡ್ತಾನೆ. ಹೆಂಗೆ ಇದ್ರು ನಮ್ಮ ಪೂರ್ವಜರು. ರೈತ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗಿರ್ತಾನೆ. ಹೊಲಕ್ಕೆ ಹೋದಾಗ ದಗದ ಮಾಡ್ತಾನೆ, ಭಾರಿ ದಗದ ಮಾಡ್ತಾನೆ. ದಗದ ಮಾಡಿ ಬ್ಯಾಸೊತ್ತು ಮಧ್ಯಾಹ್ನ ಊಟಕ್ಕೆ ಆ ಬೇವಿನ ಗಿಡದ ಕೆಳಗೆ ಬಂದು ಕುಂಡಿರ್ತಾನೆ. ಬಂದು ಕೂತ ಬುತ್ತಿ ಗಂಟು ಉಚ್ತಾನೆ, ತಿನ್ನಬೇಕಂತ ಬುತ್ತಿ ಗಂಟು ಉಚ್ತಾನೆ. ಅವನ ಜೋಡಿ ಇನ್ನೊಬ್ಬ ಬಂದಿರ್ತಾನೆ. ಯಾರು ಬಂದಿರ್ತಾರೆ? ನಾಯಿ ಬಂದಿರ್ತತಿ ಬೆನ್ನು ಹತ್ತಿ ಹೊಲಕ್ಕೆ. ಏನು ಮಾಡ್ತಾನೆ ರೈತ? ಬುತ್ತಿ ಗಂಟು ಉಚ್ಚಿದ್ರ ಪೆಲೆ ಮೊದಲ ರೊಟ್ಟಿ ನಾಯಿಗೆ ಹಾಕ್ತಾನೆ. ರೈತ ಅನ್ನಂಗಿಲ್ಲ, ನಾನು ಬುತ್ತಿ ಗಂಟನ್ನು ಹೊತ್ಕೊಂಡು ಬಂದವ್, ನಾನು ದುಡ್ದವ್, ನಾನು ಇವು ಏನೂ ಮಾಡಿಲ್ಲ, ತಂದವೂ ಅಲ್ಲ ದುಡ್ದವೂ ಅಲ್ಲ, ಇವಂಗ್ಯಾಕೆ ರೊಟ್ಟಿ ಕೊಡಲಿ ಅಂತ ರೈತ ಅನ್ನೋದಿಲ್ಲ, ಹಂಚ್ಕೊಂಡು ತಿಂತಾನೆ. ಒಂದಿಷ್ಟು ಕಲಿಯಬೇಕಲ್ಲ ಮನುಷ್ಯ, ಹಂಚುವುದನ್ನು ಕಲಿಯಬೇಕು. ಹಂಚುವ ಗುಣ ನಮ್ಮೊಳಗೆ ಇಲ್ಲ ಎಂದ ಮೇಲೆ ರಾಕ್ಷಸರು ಬೇರೆ ಯಾರೂ ಅಲ್ಲ, ನಾವೇ ರಾಕ್ಷಸರಾಗಿ ಬಿಡುತ್ತೇವೆ, ನಾವೇ ರಾಕ್ಷಸರಾಗಿ ಬಿಡುತ್ತೇವೆ. ಹಂಗಾಗಬಾರದ ಜೀವನ ಅಂದರೆ. ಒಬ್ಬ ಸನ್ಯಾಸಿಯನ್ನು ಮನೆಗೆ ಕರ್ಕೊಂಡು ಬಂದಿದ್ದ. ಸನ್ಯಾಸಿಗಳ ಮನೆಗೆ ಬಂದ ತಕ್ಷಣ ಎಲ್ಲ ತೋರಿಸ್ತಿರಲ್ಲ, ಮನೆ ಎಲ್ಲ ತಿರುಗಾಡಿ ತೋರಿಸ್ತೀರಿ. ಹಂಗೆ ಅವನು ಮನೆ ತಿರುಗಾಡಿ ತೋರ್ಸಾಕತ್ತಿದ. ಎಲ್ಲಿ ಏನೇನು ಇಟ್ಟನಂತ ಎಲ್ಲ ತಿರುಗಾಡಿ ತೋರ್ಸಾಕತ್ತಿದ. ಗುರುಗಳೇ, ನಾನು ಇಷ್ಟು ಗಳಿಸಿದೆ ಅಷ್ಟು ಗಳಿಸಿದೆ ಅಂತ ತಿರುಗಾಡಿ ತೋರಿಸಿದ. ಒಂದು ಕೋಣೆಗೆ ಕರ್ಕೊಂಡು ಹೋದ. ಕೋಣೆಗೆ ಕರ್ಕೊಂಡು ಹೋಗಿ ಅಲ್ಲಿ ಲಾಕರ್ ತೆಗೆದ ತೋರಿಸಿದ. ನೋಡಿ ಗುರುಗಳೇ, ಇದು ಬಂಗಾರದ ಬಿಸ್ಕೆಟ್ಗಳು, ಇವು ಬಂಗಾರದ ಬಿಸ್ಕೆಟ್, ಹಂಗ ಅಲ್ಲ, ಎಷ್ಟು ಒಟ್ಟಿನ ನೋಡಿ ಅಂತ ತೋರಿಸಿದ. ರಾಶಿ ರಾಶಿ ಒಟ್ಟ್ಯಾನ ಬಂಗಾರದ ಬಿಸ್ಕೆಟ್. ಅವಾಗ ಗುರುಗಳಂದ್ರು, ಏನಪ್ಪ ಇದು ನಿನ್ನ ವೈಭವ ಅಂತ ಗುರುಗಳಂದ್ರು. ಅವಂದ, ಸುಮ್ಮ ಹಂಗ ಗಳಿಸ್ಯಾನಂತ ತಿಳ್ಕೊಂಡಿರೇನ? ಇದನ್ನು ಗಳಸಾಕ ಎಷ್ಟು ಕಷ್ಟಪಟ್ಟನ ಗೊತ್ತೈತೆ ಏನ್ರಿ ನಿಮಗೊಂದು ಈಟರ? ಹೆಂಗೆ ಕಷ್ಟಪಟ್ಟನಂದ್ರೆ, ತಿಂದ್ರ ಕರಗತೈತಿ ಅಂತ ಹೇಳಿ
ಒಂದು ರೊಟ್ಟಿ ನೀರಾಗ ನೆನ್ಯಾಕೆ ಇಡುತ್ತಿದ್ದೀವಿ, ಆ ರೊಟ್ಟಿ ನೀರು ಮನ್ಯಾನವ್ರು ಕುಡಿದು ಹೊಟ್ಟೆ ತುಂಬಿಸ್ಕೊತಿದ್ದೀವಿ. ಹಂಗೆ ಮಾಡಿ ಗಳಿಸೀನಿ ಇದನ್ನು ಗುರುಗಳೇ. ರೊಟ್ಟಿ ಎಲ್ಲರೂ ತಿಂದ್ರೆ ಕರಗತತಿ ಅಂಥೇಳಿ ಒಂದೇ ರೊಟ್ಟಿ ನೀರಾಗ ನೆನಾಕಿ ಅದ ನೀರು ಮನೆ ಮಂದಿ ಎಲ್ಲ ಕುಡಿದು, ಮಕ್ಕಳು ಕುಡಿದು, ಹೆಂಡತಿನ ಕುಡಿದು, ನಾವು ಕುಡಿದು, ಹಂಗೆ ಮಾಡಿ ಗಳಿಸೀವಿ. ಮತ್ತು ಅಷ್ಟ ಅಂತ ತಿಳ್ಕೊಂಡಿರಿ ನೀವು? ತಲೆ ಕೂದಲಕ್ಕೆ ಎಣ್ಣೆಗೆ ರೊಕ್ಕ ಖರ್ಚಾಕತ್ತೆ ಅಂಥೇಳಿ ನಾನು ನನ್ನ ಮಕ್ಕಳ ತಲೆ ಬೋಳಿಸ್ತಿದ್ನಿ. ಮತ್ತು ಅವ್ರದ್ದು ಅಷ್ಟ ಬೋಳಿಸ್ಬಿಟ್ರೆ ಹೆಂಡತಿ ಕೂದಲಕ್ಕೆ ಎಣ್ಣೆ ತರೋದಾಕತ್ತೆ ಅಂತ ಆಕಿನೂ ಬೋಳಿಸಿಬಿಟ್ಟನು ಗುರುಗಳೇ. ಹಂಗೆ ಬೋಳಿಸಿ ಗಳಿಸೀನಿ. ಮತ್ತು ಹುಡುಗರಿಗೆ ಅಂಗಿ ಹೊಲಸಾಕ ಅಕ್ಕತ್ತಿ ರೊಕ್ಕ ಖರ್ಚಾಕ್ಕವಂತ ಹೇಳಿ ಅಲ್ಲೇ ಇಲ್ಲೇ ಬಿದ್ದದ ತಾಡಪತ್ರಿ ಕಟ್ ಮಾಡಿ ಅಂಗಿ ಮಾಡಿಬಿಟ್ಟನ ಗುರುಗಳೇ. ಹಂಗೆ ಮಾಡಿ ಗಳಿಸಿಬಿಟ್ಟನ ಗುರುಗಳೇ ಅಂದ. ಗುರುಗಳಂದ್ರು, ನೀ ಭಾಳ ದೊಡ್ಡ ಮನುಷ್ಯಪ್ಪ, ಭಾಳ ದೊಡ್ಡ ಜ್ಞಾನಿ, ಶಬಾಷ್ ಅಂದರು ಗುರುಗಳು. ನೋಡಿದ್ದಿಲ್ಲಪ್ಪ, ಇಂಥವನ್ನ ನೋಡಿದ್ದಿಲ್ಲ ನಾನು. ಏನು ನಿಂದು ಗಳಿಕೆ, ಏನು ನಿಂದು ಅಂತ ಗುರುಗಳ ಕೊಂಡಾಡಿದ್ರು. ಅವನು ಖುಷಿ ಆಯ್ತು. ಗುರುಗಳು ಹೇಳಿದರು, ಇಲ್ಲಪ್ಪ ನಂದು ಒಂದು ಸಣ್ಣ ಕೆಲಸ ಐತಿ, ಮಾಡಿಕೊಡಪ್ಪ, ನಿನ್ನಿಂದ ಆಕತ್ತೆ ಅದು ಅಂತ ಗುರುಗಳು ಹೇಳಿದರು. ಅವಂದ, ನನ್ನ ಜೀವಮಾನದಾಗ ಯಾರದೂ ಕೆಲಸ ಮಾಡಿದವಲ್ಲ, ಗುರುಗಳದ್ದು ಮಾಡಿಲ್ಲ, ಸಮಾಜದ್ದು ಮಾಡಿಲ್ಲ, ಯಾರದ್ದೂ ಮಾಡಿಲ್ಲ ಕೆಲಸ. ಮತ್ತು ಇವ್ರು ಕೇಳಾಕತ್ತಾರ, ಪಾಪ ಭಾಳ ಕೇಳಾಕತ್ತಾರ, ಜೀವನದಾಗ ಇದನ್ನು ಒಂದರ ಮಾಡಿಬಿಡೋಣ, ಭಾಳ ಸಾಂದ್ ಕೇಳಾಕತ್ತಾರ, ಅದನ್ನು ಒಂದರ ಮಾಡಿಬಿಡೋಣ ಅಂತ ಅವ ಅಂದ. ಹೇಳಿ ಗುರುಗಳೇ, ನಾನು ಯಾವುದೂ ಮಾಡಿಲ್ಲ, ಮತ್ತು ನೀವು ಒಂದು ಹೇಳಾಕತ್ತೀರಿ, ಸಾಂದ್ ಅಂತ ಹೇಳತ್ತೀರಿ, ಸುಮ್ಮ ಅದನ್ನು ಒಂದರ ಜೀವನದಾಗ ಹೇಳಾಕ ಅದನ್ನು ಒಂದರ ಮಾಡಿಬಿಡ್ತಾನಂತ ಅಂದ. ಅವಾಗ ಗುರುಗಳ ಅಂದರು, ಇಲ್ಲಪ್ಪ, ಮೊನ್ನೆ ನಮ್ಮ ಶಿಷ್ಯ ಒಬ್ಬ ಕೈಲಾಸವಾಸ ಆಗಿಬಿಟ್ಟಿದ್ದಾನೆ. ಅಂದರೆ ದೇಹ ಬಿಟ್ಟು ಸ್ವರ್ಗಕ್ಕೆ ಹೋಗಿಬಿಟ್ಟಿದ್ದಾನೆ ನಮ್ಮ ಶಿಷ್ಯ ಒಬ್ಬ. ಅದಕ್ಕೋಸ್ಕರ ಅವ ಭಾಳ ಪ್ರೀತಿ ಪಡುವ ವಸ್ತು ಇಲ್ಲೇ ಬಿಟ್ಟು ಹೋಗ್ಯಾನ. ಅವಂಗೆ ಸೂಜಿ ಅಂದ್ರೆ ಭಾಳ ಪ್ರೀತಿಯ ವಸ್ತು. ಅವ ಮಕ್ಕಳಾಗೂ ಮಗ್ಗಲಿಟ್ಕೊಂಡ ಮಕ್ಕಳ್ತಿದ್ದ, ಎಲ್ಲರ ಹೋಗಾಗೂ ತಗೊಂಡ ಹೋಗಿದ್ದ. ಅಷ್ಟಾದ್ರ ಮ್ಯಾಲ ಪ್ರೀತಿ ಸದಾಕಾಲ ತನ್ನ ಜೊತೆಗೆ ಇಟ್ಕೊಳ್ತಿದ್ದ. ಅಂಥದ್ದು ಇಲ್ಲೇ ಬಿಟ್ಟು ಹೋಗಿಬಿಟ್ಟಾನಪ್ಪ. ನನ್ನ ಕೈಯಾಗ ಕೊಟ್ಟಿದ್ದ, ಹಿಡ್ಕೊಂಡ ತಕ್ಷಣ ಒಂದು 2 ದಿನ ಊರಿಗೆ ಹೋಗಿ ಬರ್ತಾನ ಅಂದವ, ಹೋಗೇ ಬಿಟ್ಟ. ನಾವು ದೇಹನ ಬಿಟ್ಟು ಬಿಟ್ಟಾನ, ಸ್ವರ್ಗಕ್ಕೆ ಹೋಗಿಬಿಟ್ಟಾನ. ಅದಕ್ಕೆ ಈಗ ನಾ ಏನು ಮಾಡ್ಬೇಕಂತಂದನಂದ್ರೆ, ಇದನ್ನು ಅವಂಗೆ ಮುಟ್ಟಿಸ್ಬೇಕಂತ ನನಗೆ ಇಚ್ಛೆ ಆಗೈತಿ, ಮತ್ತು ಇದನ್ನು ಒಂದಿಷ್ಟು ಅವಂಗೆ ಕೊಟ್ಟ ಬಾಲ ಅಂತ ಗುರುಗಳು ಅವಂಗೆ ಹೇಳಿದರು. ಅವಾಗ ಅವ ಅಂದ, ಅಲ್ಲ ಇಲ್ಲೇ ಅಮೇರಿಕಕ್ಕೆ, ಬ್ರಿಟನ್ಗೆ, ಫ್ರಾನ್ಸಕ್ಕೆ ಹೋಗ್ಯಾನು, ಕೊಟ್ಟು ಬಾ ಅಂತಂದ್ರೆ ಯಾರ ಹೋಗೋವ್ರ ಕೈಯಾಗ ಕೊಟ್ಟರ ಮುಟ್ಟಿಸ್ಬೋದು. ಅಷ್ಟ ಯಾಕೆ, ಚಂದ್ರಗ್ರಹಣ ಮಂಗಳ ಗ್ರಹಣಕ್ಕೆ ಹೋಗ್ಯಾನ ಅಂತಂದ್ರೆ ವಿಜ್ಞಾನಿಗಳಿಗೆ ಕೈಯಾಗ ಕೊಟ್ಟು ಮುಟ್ಟಿಸ್ಬೋದು. ಮತ್ತು ಇದು ಸ್ವರ್ಗಕ್ಕೆ ಹೋಗ್ಯಾನು, ಕೈಲಾಸವಾಸ ಆಗ್ಯಾನು ಅಂತಂದ್ರೆ ಇದನ್ನು ಯಾರ ಕೈಯಾಗ ಕೊಟ್ಟು ಮುಟ್ಸಕ್ಕತ್ತಿ, ಅಲ್ಲಿ ಹಂಗೆ ತಗೊಂಡು ಹೋಗಾಕತ್ತಿದನು. ಅವಂದ, ಗುರುಗಳ ಇದೇನು ಹೇಳಾಕತ್ತೀರಿ ನೀವು, ನಾಣ ದೇಹ ಬಿಟ್ಟು ಇದನ್ನು ತಗೊಂಡು ಹೋಗಾಕ ಆಗಂಗಿಲ್ಲ ಗುರುಗಳೇ, ಏನೂ ಒಯ್ಯಕ್ಕಾಗಂಗಿಲ್ಲ ಗುರುಗಳೇ, ಅಲ್ಲಿ ಹಂಗೆ ಒಯ್ಯಕ್ಕಾಕತ್ತಿ, ಅಲ್ಲೇನೋ ವಸ್ತುಗಳನ್ನು ಒಯ್ಯಲು ಆಗುತ್ತದೇನೋ ಅಂತ ಕೇಳಿದ. ಅವಾಗ ಗುರುಗಳಂದರು, ಇಲ್ಲಪ್ಪ, ಮತ್ತು ಹೆಂಡತಿ ಕೂದಲಕ್ಕೆ ಎಣ್ಣೆದ ಖರ್ಚಾಕತ್ತಿ ಅಂತ ಬೋಳಿಸಿಯ, ಮಕ್ಕಳು ತಿಂದ್ರೆ ಹಾಳಾಕತ್ತಿ ಅಂತ ರೊಟ್ಟಿ ನೆನೆಸಿ ನೀರು ಕುಡ್ದಿಯ, ಅಷ್ಟು ಗಳಿಸಿಟ್ಟಿಯ, ಮತ್ತು ಇದನ್ನು ಹೋಗುವಾಗ ಹೆಂಗೆ ಬಿಟ್ಟು ಹೋಕ್ಕಿಯೋ ಒಯ್ತೀವೋ ಅಂತ ಕೇಳಿದರು ಗುರುಗಳು. ಬಿಟ್ಟು ಹೋಕ್ಕಿಯೋ ಒಯ್ತೀವಿ. ಆವಾಗ ಜ್ಞಾನೋದಯ ಆಯ್ತು ಅವಂಗೆ. ಹೌದಲ್ಲ, ಗುರುಗಳು ಹೇಳಿದ ಮಾತು ಸತ್ಯ ಅಲ್ಲ. ಹೋಗುವಾಗ ಇರುವುದೆಲ್ಲ ಇಲ್ಲೇ ಬಿಟ್ಟು ಹೋಗುವುದು ಇದೆಯಲ್ಲ ಒಂದು ದಿನ ಅಂತ ತಿಳ್ಕೊಂಡ. ನಾವು ನಮ್ಮ ಬದುಕಿನಲ್ಲಿ ತಿಳ್ಕೊಳ್ಳಬೇಕಾಗತ್ತೆ, ಒಂದಿಷ್ಟು ಕಲಿಯಬೇಕಾಗತ್ತೆ. ಏನು ಕಲಿಯಬೇಕು? ಒಳ್ಳೆಯದನ್ನು ಕಲಿಯಬೇಕು.
ಜ್ಞಾನವನ್ನು ತುಂಬಿಕೊಳ್ಳಬೇಕು, ಕೊಡುವ ಗುಣ ಒಳಗೆ ಸುಳಿಯಬೇಕು. ಮತ್ತು ಯಾರ ಒಳಗೆ ಒಂದಿಷ್ಟು ಕೊಡು ಗುಣ, ಹಂಚು ಗುಣ ಇರಂಗಿಲ್ಲಲ್ವ, ಮತ್ತು ಅವ್ರೇನು ಭಾಳ ಏನೂ ಅಲ್ಲ, ಅವರೇ ಹೃದಗ್ರಹ, ಅವರೇ ರಾಕ್ಷಸರು. ಮತ್ಯಾರಂತ ತಿಳ್ಕೊಂಡಿರಿ? ರಾಕ್ಷಸರಂದ್ರೆ ಅಲ್ಲಿ ಸ್ಮಶಾನದಾಗಿರ್ತಾರ, ರಾಕ್ಷಸರಂದ್ರೆ ನರಕದಾಗಿರ್ತಾರ, ರಾಕ್ಷಸರಂದ್ರೆ ಅಲ್ಲಿ ಇರ್ತಾರ ಇಲ್ಲಿರ್ತಾರ ಅಂತಲ್ಲ. ರಾಕ್ಷಸ ಅಣ್ಣವ ನಮ್ಮ ಒಳಗೆ ಇರ್ತಾನ. ಅದಕ್ಕೆ ಪ್ರಾರಂಭದಲ್ಲೇ ಒಂದು ಮಾತು ಬರುತ್ತೆ, ಇದು ಬರೀ ದೇವಿಯ ಚರಿತ್ರೆ ಅಲ್ಲ, ಇದು ಸಾಕ್ಷಾತ್ ದೇಹದ ಚರಿತ್ರೆ ಅಂತ ಮೊದಲು ಒಂದು ಮಾತು ಬರುತ್ತೆ ಚರಿತ್ರೆಯಲ್ಲಿ. ಅದನ್ನು ತಿಳಿದುಕೊಂಡು, ಚರಿತ್ರೆಯ ರಹಸ್ಯವನ್ನು ತಿಳಿದುಕೊಂಡು ಬದುಕನ್ನು ಕಟ್ಟಿಕೊಳ್ಳೋದು. ಹೆಂಗೆ ಬದುಕನ್ನು ಕಟ್ಟಿಕೊಳ್ಳೋದು? ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳೋದು, ಇರುವುದರಲ್ಲೇ ಒಂದಿಷ್ಟು ಹಂಚಿ ಬದುಕನ್ನು ಕಟ್ಟಿಕೊಳ್ಳೋದು. ಮತ್ತು ಗುರುಗಳ ಹಂಚಂತ ಹೇಳ್ಯಾರಂಥೇಳಿ ಪಟ್ನ ಮನೆಗೆ ಹೋಗಿ ಹಂಸ ಅಂತ ಹೇಳ್ಯಾರ, ಮತ್ತು ಹಂಚಿದಾಗ ನಾವು ರಾಕ್ಷಸರಲ್ಲ ಅಂತ ಹೇಳ್ಯಾರ, ಅಂದಾಗ ದೇವಿ ಒಲಿತಾಳಂತ ಹೇಳ್ಯಾರ ಅಂಥೇಳಿ ಪಟಾಪಟ ಟಿಸ್ರಿ ಬಾಗ್ಲ ತೆಗದ ಹೋಗವ್ರಿಗೆ ಬರೋವ್ರಿಗೆ ನಾ ಎಲ್ಲ ಹಂಚಾಕತನ ತಗೋರಿ, ಪಟ್ ಕಟ್ಟಿ ನೋಟ್ ತಗೊಂಡು ನಿಂದ್ರೋದು ಹಂಚೋದಲ್ಲ, ಹಂಗೆ ಹಂಚೋದಲ್ಲ. ಒಂದಿಷ್ಟು ಧರ್ಮ ಕಾರ್ಯಗಳಿಗೆ ಹಂಚೋದು. ಮತ್ತು ನೀವು ಹೋಗಿ ಇವತ್ತು ಪುರಾಣದಾಗ ಹಿಂಗೆ ಕೇಳಿ ಹೋಗಿವು ಹಂಚಂದಾರ ಅಂತೇಳಿ ಹಂಗೆ ಹಂಚಿದ್ರಿಂದ ನಿಮ್ಮ ಮನ್ಯಾನವ್ರೆಲ್ಲ ನಾಳೆ ಇಲ್ಲಿ ಬರ್ತಾರೆ, ಸ್ವಾಮಿ 2 ದಿವಸ ಸುಮ್ಮನೆ ಹೇಳಿ ಹೋಗಾಕ ಬಂದು ಮಣಿ ಮುರಿದು ಹೋಗಬೇಡ, ಸುಮ್ಮನೆ ಹೇಳಿ ಹೋಗು ಅಂತಾರೆ. ಹಂಗೆ ಹಂಚೋದಲ್ಲ. ಎಲ್ಲಿ ಹಂಚಬೇಕನ್ನೋದು ಒಂದಿಷ್ಟು ಗೊತ್ತಿರಬೇಕು, ಹಂಚಬೇಕನ್ನೋದು ಗೊತ್ತಿರಬೇಕು. ಸಿಕ್ಕಲ್ಲಿ ಹಂಚೋದಲ್ಲ, ಧರ್ಮ ಕಾರ್ಯಗಳಿಗೆ ಹಂಚೋದು. ನೀಲಕಂಠ ಮಠದಾಗ ಕೊಟ್ಟರ ಧರ್ಮ ಕಾರ್ಯಕ್ಕಾಕತಿ ಅಂತ ತಿಳ್ಕೋದು. ಅದ ಮತ್ತು ಸಂಜೆಗಳೇ ಹೊರಗೆ ಲೈಟ್ ಹಚ್ಕೊಂಡು ಒಂದಿಷ್ಟು ಕೋಕಾಗಳು ಇರ್ತಾವ, ಅಲ್ಲಿ ಕೊಟ್ಟರ ಅಧರ್ಮದ ಕಾರ್ಯ ಆಕತಿ ಅಂತ ಒಂದಿಷ್ಟು ಮನುಷ್ಯ ತಿಳ್ಕೊಂಡು ಬಿಡೋದು. ಹಾಗೆ ಕೊಡೋದು, ತಿಳಿದು ಕೊಡೋದು, ತಿಳಿದು ಹಂಚೋದು. ನಾವೆಲ್ಲರೂ ಆ ರೀತಿಯ ನಮ್ಮೊಳಗಿನ ಆ ರಾಕ್ಷಸಿಯ ಗುಣವನ್ನು ನಾವೆಲ್ಲರೂ ಹೋಗಲಾಡಿಸಬೇಕು. ಆ ತಾಯಿ ಹಾಗೆ ಆ ರಸಿಲೋಮನನ್ನು ಸಂಹಾರ ಮಾಡಿದಳೋ, ರಸಿಲೋಮ ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಿ ದೇವಾನುದೇವತೆಗಳಿಗೆ ಒಳಿತನ್ನು ಮಾಡಿದಳೋ, ಹಾಗೆ ನಮ್ಮೊಳಗಿರುವ ಜಿಪುಣ ಗುಣವನ್ನು ನಾವೇ ಸಂಹಾರ ಮಾಡಿ ನಮ್ಮ ಬದುಕನ್ನು ಸುಂದರವಾಗಿ ಕಟ್ಟಿಕೊಳ್ಳಬೇಕು. ಯೋಗಿಗಳು ತ್ಯಾಗಿಗಳು ಹೆಂಗಿದ್ರು? ಶಂಕರಲಿಂಗ ಶಿವಾಚಾರ್ಯರು ಹೆಂಗಿದ್ರು? ಇವತ್ತು ವಿಶೇಷವಾದ ಒಂದು ದಿನ ಏನು ಅಂತಂದ್ರೆ, ಅವರು ಜನ್ಮ ತಾಳಿ 113 ವರ್ಷದ ದಿನ ಇವತ್ತು. ಮತ್ತು ಇವತ್ತು ಅವರು ದೇಹ ಬಿಟ್ಟು 19 ವರ್ಷ ಆಯ್ತು. ಅವರು 113 ವರ್ಷ ಹುಟ್ಟಿ ನಮ್ಮ ಮಧ್ಯ ಅವರಿಲ್ಲ. ಅವರು ಫೋಟೋ ಪೂಜೆ ಮಾಡ್ತೀವಿ, ಅವ್ರನ್ನ ದಿನ ಸ್ಮರಣೆ ಮಾಡ್ತೀವಿ, ಅವ್ರನ್ನ ನೆನಿತೀವಿ. ಅವರೇನ ನಮ್ಮ ಮನ್ಯಾನವ್ರನ್ನ, ನಮ್ಮ ಕಾಕ ದೊಡ್ಡಪ್ಪನ, ನಮ್ಮ ಅಜ್ಜ ಮುತ್ತಜ್ಜನ? ಯಾರೂ ಅಲ್ಲ. ಆದ್ರೆ ನೆನಿತೀವಿ. ಯಾಕೆ ನೆನಿತೀವಿ ಅಂತಂದ್ರೆ, ತಮ್ಮ ಬದುಕನ್ನು ಸಮಾಜಕ್ಕಾಗಿ ನಮಗಾಗಿ ಅರ್ಪಿಸಿ ಹೋದರಂತ ನೆನಿತೀವಿ. ನಮಗೆ ಕೇಳಿದ್ರೆ ನಮ್ಮ ಮುತ್ಯಾನ ಹೆಸರು ಏನಂತ ಕೇಳಿದ್ರೆ ಹೇಳಕ್ಕೆ ಬರಂಗಿಲ್ಲ. ಯಾಕಂದ್ರೆ ನಮ್ಮ ಮುತ್ಯ ಏನೂ ಸಮಾಜಕ್ಕೆ ಕೊಟ್ಟು ಹೋಗಿಲ್ಲ, ನೆನಪುಳಿದಿಲ್ಲ. ಅವನು ವಂಶಸ್ಥರಾದ ನಮಗೆ ನೆನಪುಳಿದಿಲ್ಲ. ಆದ್ರೆ ನಮ್ಮ ಸಂಬಂಧಿಕರಲ್ಲ, ನಮ್ಮ ರಕ್ತ ಬಂಧುಗಳಲ್ಲ. ಆದರೂ ಶಂಕರಲಿಂಗ ಶಿವಾಚಾರ್ಯರು ನಮ್ಮ ಹೃದಯದಲ್ಲಿ ಉಳಿದು ಬಿಟ್ಟಿದ್ದಾರೆ. ನಾವು ಒಂದಿಷ್ಟು ಕಲಿಯಬೇಕಲ್ಲ ಯೋಗಿಗಳನ್ನು ನೋಡಿ.
ಹೃದಯದಲ್ಲಿ ಮತ್ತೊಬ್ಬರ ಹೃದಯದಲ್ಲಿ ಉಳಿಯುವುದನ್ನು ಕಲಿಯಬೇಕು ನಾವು. ಆವಾಗ ಬದುಕು ಸುಂದರ ಆಗತ್ತೆ. ಮತ್ತು ಮುಂದೆ ಇನ್ನೊಬ್ಬ ರಾಕ್ಷಸ ಬರ್ತಾನೆ, ಇವನ ಸಂಹಾರ ಆಗತ್ತೆ. ರಾಕ್ಷಸರ ಹಂಗೆ ಹುಟ್ಟುತ್ತಾರ. ಮತ್ತು ನಮ್ಮೊಳಗೆ ಈಸ ಅದಾರ ಅಂತ ತಿಳ್ಕೊಂಡಿರಣ ರಾಕ್ಷಸರ? ದೇಹದ ತುಂಬೆಲ್ಲ ರಾಕ್ಷಸರು ತುಂಬಿಕೊಂಡು ಬಿಟ್ಟಾರ. ಮತ್ತು ಅವ್ರನ್ನ ಒಬ್ಬರನ್ನ ಸಂಹಾರ ಮಾಡ್ಕೊಂಡು ಹೋದಾಗ ಯೋಗ ಸ್ಥಾನಕ್ಕೆ ಮುಟ್ಟಾಕತಿ. ಹಂಗೆ ನಾವು ಈ ಚರಿತ್ರೆಯನ್ನು ಕೇಳ್ತಾ ಕೇಳ್ತಾ ಆ ತಾಯಿ ಆ ರಾಕ್ಷಸರನ್ನು ಹೆಂಗೆ ಸಂಹಾರ ಮಾಡಿದಳೋ ಹಾಗೆ ನಮ್ಮೊಳಗಿರುವ ರಾಕ್ಷಸನನ್ನು ನೀವು ಈ ಚರಿತ್ರೆಯನ್ನು ಕೇಳ್ತಾ ಕೇಳ್ತಾ ಸಂಹಾರ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ನಾಳೆಯ ದಿನ ಮತ್ತೊಬ್ಬ ರಾಕ್ಷಸ ಯಾರು ಹುಟ್ಟುತ್ತಾರೆ, ಆತನ ವೈಶಿಷ್ಟ್ಯತೆ ಏನು, ಆತನ ಮಹತ್ವ ಏನು ಅಂತ ನೋಡೋಣ ಅಂತ ಹೇಳಿ ನನ್ನೆರಡು ತೊದಲು ನುಡಿಗಳನ್ನು ಎನ್ನ ಗುರುದೇವರ ಪವಿತ್ರ ಪಾದಗಳಿಗೆ ಅರ್ಪಿಸಿ ಎಲ್ಲರಿಗೂ ವಂದನೆಗಳು.